ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸಂಜೆವಾಣಿ ನ್ಯೂಸ್. ಇವತ್ತಿನ ಬಿಗ್ ಬಾಸ್ ಅಪ್ಡೇಟ್ ಏನು ಅಂತ ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ. ಇನ್ನೇನು ಕೆಲವೇ ವಾರಗಳಲ್ಲಿ ಫಿನಾಲೆಗೆ ತಲುಪ್ತಾರೆ ಸ್ಪರ್ಧಿಗಳು. ಹೀಗಾಗಿ ಎಲ್ಲರಲ್ಲೂ ಕೂಡ ಒಂದಿಷ್ಟು ಖುಷಿಯ ವಾತಾವರಣ ತುಂಬಿದೆ. ಹಾಗೆಯೇ ಒಬ್ಬರಿಂದ ಇನ್ನೊಬ್ಬರು ತುಂಬಾನೇ ಪೈಪೋಟಿಯಿಂದ ಆಟಗಳನ್ನ ಆಡ್ತಾ ಇದ್ದಾರೆ. ಹಾಗೆ ಈ ವಾರದಲ್ಲಿ ರಜತ್ ಕ್ಯಾಪ್ಟನ್ ಆಗಿರೋದ್ರಿಂದ ಎಲ್ಲಾ ಸ್ಪರ್ಧಿಗಳ ಭವಿಷ್ಯ ನಿರ್ಧಾರವಾಗುವಂತಹ ವಾರ ಇದಾಗಿದೆ. 100ನೇ ದಿನಕ್ಕೆ ಕಾಲಿಟ್ಟಿರುವಂತಹ ಬಿಗ್ ಬಾಸ್ ಮನೆ ಸದ್ಯ ರಣರಂಗವಾಗಿ ಬದಲಾಗ್ಬಿಟ್ಟಿದೆ. ಈ ವಾರದಿಂದಲೇ ಬಿಗ್ ಬಾಸ್ ಟಿಕೆಟ್ ಟು ಫಿನಾಲೆ ಹಬ್ಬ ಆರಂಭವಾಗ್ತಾ ಇದೆ. ಅಲ್ಲದೆ 9 ಸ್ಪರ್ಧಿಗಳಲ್ಲಿ ಒಬ್ಬರಿಗೆ ಮಾತ್ರ ಟಿಕೆಟ್ ಟು ಫಿನಾಲೆ ಸಿಗಲಿದೆ. ಅಂದ್ರೆ ಒಬ್ಬರಿಗೆ ಮಾತ್ರ ಫಿನಾಲೆಗೆ ನೇರವಾಗಿ ಹೋಗಬಹುದಾಗಿದೆ. ಹೀಗಾಗಿ ಸ್ಪರ್ಧಿಗಳ ಮಧ್ಯೆ ಬಿಗ್ ಫೈಟ್ ಕೂಡ ನಡೀತಾ ಇದೆ. ಹಾಗೆಯೇ ಒಬ್ಬರಿಂದ ಒಬ್ಬರು ದೂರವಾಗಿ ಸಿಂಗಲ್ ಆಗಿ ಆಟಗಳನ್ನ ಆಡ್ತಾ ಇದ್ದಾರೆ. ಇನ್ನು ರಜತ್ ಅವರು ಯಾರು ನೇರವಾಗಿ ಮನೆಗೆ ಹೋಗಬೇಕು, ಯಾರು ಬಿಗ್ ಬಾಸ್ ಫಿನಾಲೆಯಲ್ಲಿ ಇರಬೇಕು ಅಂತ ನಿರ್ಧಾರ ಮಾಡ್ತಾ ಇದ್ದಾರೆ. ಈಗಾಗಲೇ ಹನುಮಂತ, ಚೈತ್ರ, ಕುಂದಾಪುರ, ಗೌತಮಿ, ಭವ್ಯ ಗೌಡ ಹಾಗೂ ಮೋಕ್ಷಿತಾ ಇವರನ್ನೆಲ್ಲ ಟಿಕೆಟ್ ಟು ಹೋಮ್ಗೆ ಸೆಲೆಕ್ಟ್ ಮಾಡಿದ್ದಾರೆ. ಅಲ್ಲದೆ ಧನ್ರಾಜ್, ತ್ರಿವಿಕ್ರಮ್ ಹಾಗೂ ಉಗ್ರ ಮಂಜು ಅವರನ್ನ ಟಿಕೆಟ್ ಟು ಫಿನಾಲೆಗೆ ಹೆಸರನ್ನ ತೆಗೆದುಕೊಂಡಿದ್ದಾರೆ. ಜೊತೆಗೆ ಇದಕ್ಕೆ ಸೂಕ್ತವಾದಂತಹ ಕಾರಣಗಳನ್ನ ಕೂಡ ಕೊಟ್ಬಿಟ್ಟಿದ್ದಾರೆ. ಹೀಗೆ ಸ್ಪರ್ಧಿಗಳು ಮನೆಯಲ್ಲಿ ಒಂದಲ್ಲ ಒಂದು ರೀತಿಯಾಗಿ ಆಟವನ್ನ ತುಂಬಾನೇ ಸ್ಪೋರ್ಟಿವ್ ಆಗಿ ಆಡ್ತಾ ಇದ್ದಾರೆ. ಇನ್ನು ತುಂಬಾನೇ ಕ್ಲೋಸ್ ಆಗಿದ್ದ ಫ್ರೆಂಡ್ಶಿಪ್ಗಳು ಮುರಿದು ಹೋಗಿವೆ. ಒಬ್ಬಂಟಿ ಆಟಗಳು ಶುರುವಾಗಿವೆ. ಭವ್ಯ ಹಾಗೂ ತ್ರಿವಿಕ್ರಮ್ ಅವರ ಪ್ರೀತಿಯ ಡ್ರಾಮಾ ಮುಗಿದು ಹೋಗಿದೆ. ಇನ್ನು ಗೌತಮಿ ಹಾಗೂ ಮಂಜು ಅವರ ಫ್ರೆಂಡ್ಶಿಪ್ ಈಗಾಗಲೇ ಮುರಿದುಕೊಂಡ್ಬಿಟ್ಟಿದೆ. ಇದರಿಂದ ಎಲ್ಲರೂ ಕೂಡ ಒಬ್ಬಂಟಿಯಾಗಿ ತಮ್ಮ ಆಟಗಳನ್ನ ಆಡ್ತಾ ಇದ್ದಾರೆ. ಈ ಎಲ್ಲ ಬಾಂಡಿಂಗ್ ಗಳನ್ನ ನೋಡ್ತಾ ಇದ್ದ ಪ್ರೇಕ್ಷಕರು ಕೊಂಚ ಶಾಕ್ ಆಗಿದ್ದಂತೂ ನಿಜ. ಹೇಗಪ್ಪ ಒಬ್ಬರಾಗಿ ಒಬ್ಬಂಟಿಯಾಗಿ ಆಟಗಳನ್ನ ಆಡ್ತಾರೆ? ಕೊನೆಯ ಹಂತದಲ್ಲಿ ಇವೆಲ್ಲ ಫೀಲಿಂಗ್ಸ್ ಗಳನ್ನ ಎಲ್ಲೋ ಒಂದು ಕಡೆ ದೂರ ತಳ್ತಾ ಇದ್ದಾರೆ ಸ್ಪರ್ಧಿಗಳು. ಅಂದ್ರೆ ಒಬ್ಬರಿಂದ ಇನ್ನೊಬ್ಬರ ಜೊತೆ ತುಂಬಾನೇ ಫೀಲಿಂಗ್ಸ್ ಇಟ್ಕೊಂಡಿದ್ರು. ಒಂದಿಷ್ಟು ಭಾವನಾತ್ಮಕವಾದ ಜಗತ್ತಲ್ಲೇ ಎಲ್ಲ ಸ್ಪರ್ಧಿಗಳು ಕೂಡ ತೇಲಾಡ್ತಾ ಇದ್ರು. ಅಂದ್ರೆ ತಮ್ಮ ತಮ್ಮ ಕಂಫರ್ಟೇಬಲ್ ವ್ಯಕ್ತಿಗಳನ್ನ ಮಾತನಾಡಿಸ್ತಾ ಇದ್ರು. ಜಾಸ್ತಿಯಾಗಿ ಅವರ ಜೊತೆನೆ ಕಾಲ ಕಳೀತಾ ಇದ್ರು. ಇದೀಗ ಎಲ್ಲೋ ಒಂದು ಕಡೆ ಅವೆಲ್ಲ ಒಂದಿಷ್ಟು ಫೀಲಿಂಗ್ಸ್ಗಳು ದೂರವಾಗ್ತಾ ಇದೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ನಮಗೆ ಕಂಡು ಬರ್ತಾ ಇದೆ. ಅಂದ್ರೆ ಇಬ್ರು ಜೊತೆಗಾರರಿದ್ರೆ ಇಬ್ರು ಕೂಡ ತಮ್ಮ ಒಬ್ಬರನ್ನ ಒಬ್ಬರು ದೂರ ತಳ್ತಾ ಇದ್ದಾರೆ ಅನ್ನುವಂತಹ ಒಂದು ವಿಚಾರ ಕೂಡ ಗೊತ್ತಾಗ್ತಾ ಇರುವಂಥದ್ದು. ಇದರಿಂದ ಮುಂದೆ ಯಾವ ರೀತಿಯಾಗಿ ಆಟಗಳು ಇರಲಿವೆ ಎನ್ನುವುದು ಪ್ರತಿಯೊಬ್ಬ ಪ್ರೇಕ್ಷಕನಿಗೂ ಕೂಡ ಪ್ರಶ್ನೆಯಾಗಿ ಕಾಡ್ತಾ ಇದೆ. ಇನ್ನು ಬಿಗ್ ಬಾಸ್ ಫಿನಾಲೆಗೆ ಯಾರು ಹೋಗ್ಬೋದು, ಹಾಗೆಯೇ ಫಿನಾಲೆ ಟಿಕೆಟ್ ಯಾರಿಗೆ ಸಿಗಬಹುದು ಎಲ್ಲವನ್ನೂ ಕೂಡ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಮುಕ್ತವಾಗಿ ಕಮೆಂಟ್ ಮೂಲಕ ತಿಳಿಸಬಹುದು. ಇದೇ ರೀತಿಯಾದಂತಹ ಬಿಗ್ ಬಾಸ್ ಅಪ್ಡೇಟ್ಗಳಿಗಾಗಿ ವೀಕ್ಷಿಸಿ ಸಂಜೆವಾಣಿ. ಧನ್ಯವಾದಗಳು.